ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಗೆ ಅರೆಸ್ಟ್ ಮಾಡ್ತಾರೆ ಪೊಲೀಸವರು. ಅಲ್ಲಿ ಸೂರ್ಯ ಮತ್ತು ಮೀನಾ ಮತ್ತು ರವಿ ಇಬ್ಬರು 3 ಜನ ಇರ್ತಾರೆ. ಪೊಲೀಸರು ಹೇಳ್ತಾರೆ 1 ಲಕ್ಷ ನಿಮ್ಗೆ ಈಸ್ಕೊಡ್ತೀನಿ, ಕೇಸ್ ವಾಪಸ್ ತೊಗೊಳ್ಳಿ ಅಂತ. ಇಲ್ಲ ಸರ್, ಅವರಿಗೆ ನೀವು ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆಯಿತು, ನೀವು ಸೈನ್ ಮಾಡಿ ನೀವು ಹೊರಡಿ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಸೈನ್ ಮಾಡಿಬಿಟ್ಟು ಆಚೆ ಬರ್ತಾರೆ. ಬರುವಾಗ ಅಲ್ಲಿ ಮಂಜಾನು ಬಂದಿರ್ತಾನೆ. ಏನೋ ಇಲ್ಲಿ ನೀನು ಯಾಕೋ ಬಂದಿದ್ಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ. ಆವಾಗ ನೀನು ಅವನ ಜೊತೆ ಇನ್ಮೇಲೆ ಏನಾದರೂ ಸೇರಿಕೊಂಡೆ ಅಂದರೆ ನಾನು ಸುಮ್ಮನೆ ಇರಲ್ಲ, ಇಷ್ಟು ದಿನ ಆಯಿತು, ಇನ್ಮೇಲೆ ಏನಾದರೂ ಈ ಥರನೇ ಮಾಡಿದೆ ಅಂದರೆ ಒಂದು ಕೈ ಮುರಿದಿದ್ದೆ ಇನ್ನೊಂದು ಕೈ ಮುರಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ. ಆಯಿತು ಮೀನಾ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ರಂಗನಾಥ್ ಅವರು ಶಾಂತಿ ಬಾಯಿಲಿ ಅಂತ ಕೂಗ್ತಾರೆ. ಆಗ ಏನ್ರಿ ಈ ಥರ ಕಿರ್ಸ್ತಾ ಇದ್ರೆ ಏನಾಯಿತು ಅಂದಾಗ, ನನ್ನ ಮಾತಲ್ಲೇ ಎಲ್ಲ ನಂಬಿಬಿಟ್ಟೆ, ನಾನು ಸತ್ಯಾಂಶನ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನೊಂದು ಕಡೆ ಮನೋಜ್ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಪ್ಪ ಅಂದಾಗ, ಎಲ್ಲರ ಜೊತೆ ಸೇರಿಕೊಂಡು ನಾನು ಮೂರ್ಖ ಆದೆ ಕಣೋ, ನಾನು ಮೂರ್ಖ ಆದೆ ಅಪ್ಪ, ನೀನು ಏನು ಹೇಳ್ತಾ ಇದ್ದೆ ನನಗೊಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾನೆ. ಆಗ ಶ್ರುತಿ, ಮಾವ ನೀವೇನು ಹೇಳ್ತಿದ್ರೆ ಒಂದು ಅರ್ಥ ಆಗ್ತಾಯಿಲ್ಲ ಅಂದಾಗ, ನಾನು ಇಷ್ಟು ದಿನ ಮೂರ್ಖ ಆಗಿದ್ದೆ, ಬನ್ನಿ ಈಗ ನಾನು ತೋರಿಸ್ತೀನಿ ಏನಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮನೋಜ್ಗೆ ರಂಗನಾಥ್ ಅವರು ಮೊಬೈಲ್ ಕೊಟ್ಟು ಟಿ ವಿಯಲ್ಲಿ ಹಾಕು ನಡಿಯೋ ಅಂತ ಹೇಳ್ಬಿಟ್ಟು ಕಿಸ್ತಾರೆ. ಆಗ ಭಯ ಪಡ್ಕೊಂಡು ಮನೋಜ್ ಟಿ ವಿಯಲ್ಲಿ ಕನೆಕ್ಟ್ ಮಾಡ್ತಾನೆ. ಕನೆಕ್ಟ್ ಮಾಡಿದ ಮೇಲೆ ಎಲ್ಲರೂ ಕೂಡ ನೋಡಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಇವನು ಕಾಗೆ ಸುಬ್ಬ ಇದ್ದಂಗಿದ್ದಾನಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವನು ಯಾಕೆ ವಿಡಿಯೋ ಮಾಡ್ದ ಅಂತ ಹೇಳ್ಬಿಟ್ಟು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಕೂಡ ನೋಡಿಬಿಟ್ಟು ಶಾಕ್ ಆಗಿಬಿಟ್ಟು ನೋಡ್ತಾ ಇರ್ತಾರೆ. ಶ್ರುತಿ ಕೇಳ್ತಾಳೆ, ಹೌದು ಮಾವ, ನೀವು ಹೇಳ್ದಂಗೆ ಸೂರ್ಯ ಅವರು ಕುಡ್ದಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ, ಯಾವನಿಗೆ ಗೊತ್ತು, ಅವನು ಈಗ ಈ ವಿಡಿಯೋನ ಕ್ರಿಯೇಟ್ ಮಾಡಿಸಿರೋದು ಫ್ರೆಂಡ್ ಜೊತೆ ಸೇರಿಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಹೌದು, ಇಬ್ಬರು ಸೇರ್ಕೊಂಡೇನೋ ನಾಟಕ ಆಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಬಾಯಿ ಮುಸ್ತಿಯ ಶಾಂತಿ ಅಂತ ಹೇಳ್ಬಿಟ್ಟು ಕಿರಿಸ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅವನು ಬಾಯಿ ಮಾತಿಂದ ಹೇಳಿದ್ನು ನಂಬಲಿಲ್ಲ, ಈಗ ಸಾಕ್ಷಿ ತಂದು ತೋರಿಸಿದ್ರು ಕೂಡ ನಂಬಲ್ವಾ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ, ಹೌದು ಮಾವ, ನೀವು ಹೇಳ್ತಾ ಇರೋದು ಕರೆಕ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಡಿಯೋ ಬಂದರೂ ಕೂಡ ನಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎಲ್ಲರೂ ಮಾತಾಡ್ತಿರುವಾಗ ಸೂರ್ಯ ಮತ್ತು ಮೀನಾ ಬರ್ತಾರೆ. ಬಂದಾಗ ರಂಗನಾಥ್ ಅವ್ರು ನೋಡಿ ತುಂಬಾ ಬೇಜಾರು ಮಾಡ್ಕೋತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಸೂರ್ಯ ನಿನ್ನ ಮೇಲೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದಪ್ಪ, ಇವ್ರಿಗೆಲ್ಲ ಮಾತು ಕೇಳ್ಕೊಂಡು ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪ್ಪ, ನೀನು ನನಗೆ ಹೊಡಿದೆ, ನೀನು ನನಗೆ ಕೋಪ ಮಾಡ್ಕೊಳ್ತೀನಿ, ಯಾರು ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ. ಇನ್ನೊಂದು ಕಡೆ ಮೀನಾ ಹೇಳ್ತಾಳೆ, ಅತ್ತೆ ನಿಮ್ಮ ಮಾತೆಲ್ಲ ಕೆಟ್ಕೊಂಡು ನಾನು ಕೂಡ ನಂಬ್ಕೊಂಬಿಟ್ಟಿದ್ದೆ, ಆದರೆ ಈಗ ನನಗೆ ಕುಡ್ಕನ್ ಹೆಂಡ್ತಿ ಅಂತ ಯಾರೂ ಕಳೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ರೋಹಿಣಿ, ನೀನು ಹೇಳ್ತಾ ಇದ್ದೆ ಗಂಡ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಬೇಕು ಹೆಂಡತಿ ಅಂತ, ನಮ್ಮ ಗಂಡ ತಪ್ಪೇ ಮಾಡಿಲ್ಲ ಅಂತ, ಗಂಡ ಕಷ್ಟದಲ್ಲಿದ್ದಾರೆ ಅಂದರೆ ಕಾಪಾಡೋದು ಅದು ಹೆಂಡತಿ ಧರ್ಮ, ನಾನು ಅದನ್ನು ಮಾಡಿದ್ದೀನಿ, ಇನ್ನೊಂದು ಸಲ ಮಾತಾಡಬೇಕು ಅಂದರೆ ಯೋಚನೆ ಮಾತಾಡು ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಆಗ ಶಾಂತಿಗೆ ಕೋಪ ಬಂದು, ಏನೇ ಮಾತಾಡ್ತಿದ್ಯಾ ನೀನು, ಅಂದರೆ ಈಗ ನಿನ್ನ ಗಂಡ ಕುಡಿಯಲ್ವಾ, ಹಾಗಂದ್ರೆ ಕುಡಿಯೋದೇ ಬಿಟ್ಬಿಡ್ತಾನ ಅನ್ನೋ ರೀತಿಯಿಂದ ಮಾತಾಡ್ತಿದ್ಯಾ, ಏನು ಇಷ್ಟೊಂದು ಅವಾಜ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆ ಥರ ಹೇಳಿ ಶಾಂತಿ ಮನೋಜ್ ಮತ್ತು ರೋಹಿಣಿ ಕರ್ಕೊಂಡು ಮನೋಜ್ ಬಾರ್ ರೋಹಿಣಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಶ್ರುತಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಂಗೆ. ಇನ್ನೊಂದು ಕಡೆ ಅಪ್ಪ ಏನಪ್ಪ ಹಿಂಗೆ ಹೇಳ್ಬಿಟ್ಟು ಹೋದ್ರೆ ಅಮ್ಮ ಅಂತ ಹೇಳ್ಬಿಟ್ಟು ರವಿ ಹೇಳಿದಾಗ, ಬಾರೋ ಅವ್ರು ಏನಾದರೂ ಹೇಳ್ಕೊಳ್ಳಿ, ನಮ್ಮ ಸೂರ್ಯ ತಪ್ಪು ಮಾಡಿಲ್ವಲ್ಲ, ನನಗಷ್ಟೇ ಸಾಕು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಮೀನಾ, ಸೂರ್ಯ ಹೋಗ್ಬಿಟ್ಟು ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಸ್ಟೇಷನಿಗೂ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀರಾ, ಸ್ವಲ್ಪ ಸ್ನಾನ ಮಾಡ್ಕೊಂಬಂದು ನೀವು ದೇವರಿಗೆ ದೀಪ ಹಚ್ಚರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸರಿಯಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹೋಗ್ತಾರೆ. ಒಂದು ಕಡೆ ಕಾಗೆ ಸುಬ್ಬನ ನೋಡೋಕ್ಕೆ ಮಂಜ ಬರ್ತಾನೆ. ಮಂಜ ಬಂದಾಗ ಯಾಕೋ ಹಿಂಗೆ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ನಾನು ಅದು ಮಾಡಬೇಕಂತ ಮಾಡಲಿಲ್ಲ, ಸ್ವಲ್ಪ ದ್ವೇಷಕ್ಕೆ ಆ ಥರ ಮಾಡಿದೆ, ಅದು ಹೀಗಾಗೋಯ್ತು, ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬೇಜಾರು ಮಾಡ್ಕೊಬೇಡ ಮಂಜ, ನಾನು ಮಾಡಬೇಕಂತ ಮಾಡಲಿಲ್ಲ, ನಿಮ್ಮ ಮಾವನ ಮೇಲಿನ ದ್ವೇಷಕ್ಕೆ ನಾನು ಮಾಡಿದೆ, ಈ ಥರ ಇನ್ನೊಂದು ಸಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಯಿತು, ನೀನೇನು ಟೆನ್ಷನ್ ತೊಗೋಬೇಡ, ನಾನು ಜಾಮೀನು ತೊಗೊಂಡು ಬಿಡಿಸ್ತೀನಿ ಅಂತ ಹೇಳಿದಾಗ, ಆಯಿತು, ಅದು ನನಗೆಲ್ಲ ಗೊತ್ತು, ನೀನು ಬಿಡಿಸಿ ಅಂತ ಹೇಳ್ಬಿಟ್ಟು, ಇನ್ಮೇಲೆ ಮಂಜ ನಂದೇನು ಇದು ಜವಾಬ್ದಾರಿ ನೀನೇ ನೋಡ್ಕೊ ಅಂತ ಹೇಳ್ತಾನೆ. ಆಗ ನೀವೆಲ್ಲ ಅವ್ರ ಮಾತು ಕೇಳಬೇಕು ಅಂತ ಹೇಳಿ ಹಾಗೆ ಸುಬ್ಬ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ. ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.